ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದೂ ಒಂದು ಕಾರಣನ ಸರ್? ಯಾಕಂದ್ರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡಕ್ಕೂ ದುಡ್ಡು ಕಡಿಮೆ ಇದೆ, ಇನ್ನೊಂದ್ ಕಡೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲೂ ಕಡಿಮೆ ಆಗ್ತಾ ಇದೆ. ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟೋಗ್ತಾರೆ. ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು, ಮನಿ ಲೆಂಡಿಂಗ್ ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ. ಅವು ಯಾವೇ ಆಗಲಿ ಕೂಡ ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ಹಾಕ್ಬಿಡ್ತಾರೆ. ಸೊ ವಸೂಲಿ ಮಾಡುವಾಗ ಕೊಯರ್ಸಿವ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ತಾರೆ. ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ, ರೌಡಿಗಳನ್ನ ಬಳಸೋದು, ಅವ್ರು ಹೋಗಿ ಎದುರಿಸೋದು, ಮಾಡೋದು, ಇದೆಲ್ಲ ಮಾಡೋದು. ಬಿಜೆಪಿ ಬಂದ್ಮೇಲೆ ಪ್ರಾರಂಭ ಆಗ್ಬಿಟ್ಟಿದೆ. ಇದು ಗೂಂಡಾ ರಾಜ್ಯ ತಗೊಂಡ್ಬಂದಿದ್ದಾರೆ, 6ನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿ ಅವರದ್ದು ಒಂದು ಅಪಾದನೆ ಸರ್. ಆಯ್ತಪ್ಪ, RBI ಯಾರ ಕೈನಲ್ಲಿ ಇರೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿ ಇರೋದು? ಮೈಕ್ರೋ ಫೈನಾನ್ಸ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಮಾಡೋದು, ಕೆಲಸ ಮಾಡೋದು? RBI ನಿಯಮದಲ್ಲಿ. ಅದಕ್ಕೇನಂತ ಹೇಳ್ತಾರೆ? ಅಲ್ಲ, ನೀವು ಕಠಿಣ ಕ್ರಮದ ಮಾತಾಡಿದ ಮೇಲೂ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ. ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್ಸ್. ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ, ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ. ಬಟ್ ಈ ತರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಇದಾವೆ ಸರ್. ಕೆಲವರು ಇತ್ತೀಚೆಗೆ ಮೈಕ್ರೋ ಫೈನಾನ್ಸಸ್ ಮತ್ತು ಅದರ್ ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಅವು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಎಕ್ಸಾರ್ಬಿಟೆಂಟ್ ಆಗಿ ಬಡ್ಡಿ ವಸೂಲು ಮಾಡಕ್ ಶುರು ಮಾಡ್ತಾರೆ. 28, 20, 30% ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ. ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ. ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತೆ ಕಾನೂನು ಬಾಹಿರವಾಗಿ ಮಾಡ್ತಾರೆ, RBI ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರದು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿ. ಸರ್, ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ನವ್ರ ವಿರುದ್ಧ ಮಾತಾಡ್ತಾರೆ ಅವರು ಅಯೋಗ್ಯತನ ಅನ್ನುವಂತ ಪದವನ್ನ ವಿಜೇಂದ್ರ ಬಳಸಿದ್ದಾರೆ. ಯಾರು? ವಿಜೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜೇಂದ್ರ ಆಫ್ಟರ್ ಆಲ್ ಅವರು ಜಗಳ ನಮ್ಮ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ, ಏನಂತ ನಡೀತಾ ಇದೆ? ಏನಂತ ನಡೀತಾ ಇದೆಯಪ್ಪ? ಏನಂತ ನಡೀತಾ ಇದೆ? ಮತ್ತೆ ನಾನು ಉತ್ತರ ಕೊಡ್ಬೇಕು ಅವ್ರಿಗೆ? ಕಾಂಗ್ರೆಸ್ ಅಯೋಗ್ಯರು ಅನ್ನೋ ಪದವನ್ನು ಬಳಕೆ ಮಾಡಿ ಅಯೋಗ್ಯರು ಕಾಂಗ್ರೆಸ್ ಎಲ್ಲಿ ನಡೀತಾ ಇರೋದು ಇದು? ಯುಪಿನಲ್ಲಿ. ಅಲ್ಲಿ ಅಧ್ಯಕ್ಷ ಪಾರ್ಟಿ ಮತ್ತೆ ಅವ್ರಿಗೆ ಅಯೋಗ್ಯರು, ನಾವು ಅಯೋಗ್ಯರು? ಅವ್ರ ಅಯೋಗ್ಯರಲ್ವಾ? ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ, ಟೀಕೆ ನೀನ್ ಕೇಳದೆ ತಪ್ಪು ಅಂತ ಆಯ್ತಲ್ಲ. ಹಾಗಾದ್ರೆ ಅಲ್ಲ, ನಾನ್ ಕೇಳೋ ತಪ್ಪಲ್ಲ, ಕುಂಭಮೇಳದ ಬಗ್ಗೆ ವಿಮರ್ಶೆ ಮಾಡುವಂತದ್ದೇ ತಪ್ಪು. ಸೆನ್ಸ್ ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ತಪ್ಪು ಮಾಡೋದಾಗ ಕ್ರಿಟಿಸೈಸ್ ಮಾಡಕ್ಕೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ, ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾರೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ ಅದಕ್ಕೆ ಇದು ಒಂದು ಬಾಲಿಶವಾದಂತ ಹೇಳಿಕೆ. ಈ ವಿಜೇಂದ್ರನ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.